ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಪ್ರೀತಿಸಿ ಮದುವೆಯಾದ ಮಗಳ ತಾಳಿ ಕಿತ್ತಿಸಿದ ಪೋಷಕರು, ಪೊಲೀಸ್ ಠಾಣೆ ಏರಿದವನಿಗೆ ಠಾಣೆಯಲ್ಲೇ ಮರುಮದುವೆ ಭಾಗ್ಯ. ನಿಯಮ ಮೀರಿ ತಲೆ ಎತ್ತಿದ ಅಕ್ರಮ ಮನೆಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಒತ್ತುವರಿ ತೆರವು ವೇಳೆ ಸಾರ್ವಜನಿಕರಿಂದ ಅಡ್ಡಿ. ಮೊರಾರ್ಜಿ ವಸತಿ ನಿಲಯದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳ ಉದ್ದಟತನ, ಬೆಲ್ಟ್ನಿಂದ 9 ಮಕ್ಕಳ ಮೇಲೆ ಹಲ್ಲೆ, ಶಾಲಾವರಣದಲ್ಲಿ ಜಮಾಯಿಸಿ ಪೋಷಕರು ಆಕ್ರೋಶ. ಬಾಲ್ಯದ ಗೆಳತಿಯನ್ನು ಪ್ರೀತಿಸಿ ಅತ್ಯಾಚಾರ ಮಾಡಿ ಗರ್ಭಿಣಿಯಾಗುತ್ತಿದ್ದಂತೆ ಕೈಕೊಟ್ಟ ಪ್ರಿಯಕರ, ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಮುಂಭಾಗ ಸಂತ್ರಸ್ತೆ ಧರಣಿ. ವಾರ್ತೆಗಳ ವಿವರ. 5 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಹುಡುಗ ಓಡಿ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಬಂದ್ರು. ಆದ್ರೆ ಹುಡುಗಿ ತಂದೆ ತಾಯಿಗೆ ಇಷ್ಟವಿಲ್ಲದ ಕಾರಣ ತಾಳಿಯನ್ನೇ ಕಿತ್ತೆಸೆದು ತವರಿಗೆ ಕರೆದೊಯ್ದಿದ್ದಾರೆ. ಆಮೇಲೆ ಏನಾಯ್ತು ನೋಡಿ. ಇತ್ತೀಚೆಗೆ ಪ್ರೇಮ ವಿವಾಹಗಳ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ಕೊನೆವರೆಗೂ ಶಾಶ್ವತವಾಗಿ ಉಳಿಯೋ ಸಂಖ್ಯೆ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಷ್ಟದಂತೆ ಮದುವೆ ಆಗೋದಕ್ಕೆ ಕಾನೂನಿನಲ್ಲೇ ಅವಕಾಶ ಇದೆ. ಆದರೆ ಕೆಲವರ ಟೀನೇಜ್ ದುಡುಕಿನ ನಿರ್ಧಾರ ಜೀವನ ಪೂರ್ತಿ ಹೆಣಗಾಡುವಂಥ ಪರಿಸ್ಥಿತಿಯನ್ನು ಸಮಾಜದಲ್ಲಿ ಅನೇಕರು ಎದುರಿಸುತ್ತಿದ್ದಾರೆ. ಇಂದು ಹುಡುಗ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ದು ಓಡ್ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದರು. ಆದರೆ ಹುಡುಗಿ ತಂದೆ ತಾಯಿಗೆ ಇಷ್ಟವಿಲ್ಲದ ಕಾರಣ ತಾಳಿಯನ್ನೇ ಕಿತ್ತೆಸೆದು ತವರಿಗೆ ಕರೆದೊಯ್ದಿದ್ದಾರೆ. ಆಮೇಲೆ ಏನಾಯಿತು ನೋಡಿ. ಹುಡುಗನ ಹೆಸರು ಅರುಣ್ ಕುಮಾರ್, ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು. ಹುಡುಗಿ ಹೆಸರು ಚೈತ್ರ, ನಿಮ್ಮಕಲಕುಂಟೆ. ಇವರಿಬ್ಬರು ಒಂದೇ ಸಮುದಾಯದವರು. 5 ವರ್ಷಗಳ ಹಿಂದೆ ನಿಮ್ಮಕಲ್ಲಕುಂಟೆಗೆ ಬಂದಿದ್ದ ಹುಡುಗಿಯನ್ನು ನೋಡಿ ಅಲ್ಲಿಂದ ಲವ್ ಪ್ರಾರಂಭವಾಗುತ್ತೆ. ಆಗಲೇ ಮದುವೆ ಆಗಬೇಕೆನ್ನುವ ಬಯಕೆ ಇತ್ತು. ಆದರೆ ವಯಸ್ಸು ಅಡ್ಡ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಗೆಯೇ ಮುಂದುವರೆದಿದ್ರು. ಈಗ ಹುಡುಗಿಗೆ 19 ವರ್ಷ ಆಗಿದೆ. ಈ ಮದುವೆ ಹುಡುಗಿ ತಂದೆ ತಾಯಿ ಪೋಷಕರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇಬ್ಬರು ಓಡ್ ಹೋಗಿ ದೇವಸ್ಥಾನವೊಂದರಲ್ಲಿ ತಾಳಿ ಕಟ್ಟಿಕೊಂಡು ಮದುವೆಯಾಗಿದ್ದಾರೆ. ಆದರೆ ಮನೆಯಿಂದ ಹುಡುಗಿ ಕಾಣೆಯಾಗ್ತಿದ್ದಂತೆ ಪೋಷಕರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರು ನೀಡಿದ್ರು. ಮದುವೆ ಆಗಿರುವ ಮಾಹಿತಿ ತಿಳಿದ ಹುಡುಗಿ ಪೋಷಕರು ನ್ಯಾಯ ಪಂಚಾಯಿತಿ ಮಾಡೋಣ ಅಂತ ಬನ್ನಿ ಅಂತ ಹೇಳಿ ಹುಡುಗಿಯನ್ನು ಕರೆಸಿ ಮಾತುಕತೆ ಇಲ್ಲದೆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಕಟ್ಟಿದ್ದ ತಾಳಿಯನ್ನು ಕಿತ್ತೆಸಿದ್ರು. ಈ ಘಟನೆಯಿಂದ ವಿಚಲಿತನಾದ ಹುಡುಗ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಇಷ್ಟಪಟ್ಟು ಮದುವೆಯಾಗಿದ್ದ ತನ್ನ ಹೆಂಡತಿಯನ್ನು ಅವರ ತಂದೆ ತಾಯಿ ಕರೆದುಕೊಂಡು ಹೋಗಿದ್ದಾರೆ, ನನ್ನ ಮೇಲೆ ಧಮಕಿ ಹಾಕಿದ್ದಾರೆ ಅಂತ ದೂರು ನೀಡಿದ್ದ. ಮೊದಲೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಹುಡುಗಿ ಕಡೆ ಪೋಷಕರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡದೆ ಹುಡುಗಿಯನ್ನು ಕರೆದೊಯ್ದಿದ್ರು. ಹುಡುಗ ದೂರು ಕೊಟ್ಟ ಕೂಡಲೇ ಠಾಣೆಗೆ ಕರೆಸಿ ಹುಡುಗಿ ವಿಚಾರಣೆ ಮಾಡಿದಾಗ ನಾವು ಮದುವೆ ಆಗಿರೋದು ನಿಜ, ನಾನು ಹುಡುಗನ ಜೊತೆ ಹೋಗ್ತೀನಿ ಅಂತ ಒಪ್ಕೊಂಡ್ಮೇಲೆ PSI ಯಶವಂತ್ ಠಾಣೆಯಲ್ಲೇ ಮದುವೆ ಮಾಡಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ. ತಮ್ಮ ಮಗಳನ್ನ ಠಾಣೆಗೆ ಕರೆತಂದ ಹುಡುಗಿ ಪೋಷಕರು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ಸಾಗಿದ್ದಾರೆ. ಅವ್ರು ಒಪ್ಪಲಿಲ್ಲ. ಬಟ್ ಮದುವೆ ಆಗ್ಬೇಕಂತ ಆಗಿದ್ರು ಅವರೇ ದೊಡ್ಡವರೇ ಮಾತಾಡೋಣ ಬಂದು ಕರೆಸ್ಕೊಂಡು ಅವ್ರು ಬಂದ್ಬಿಟ್ಟು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೊರಟೋಗ್ತೀರಿ ರಿಟರ್ನ್. ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರು. ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ರಿಟರ್ನ್ ಕಂಪ್ಲೇಂಟ್ ಹಾಕ್ತೀನಿ. ಅವಾಗ ಸರ್ ಅವ್ರು ನೋಡಿಬಿಟ್ಟು ಮದುವೆ ಮಾಡಿ ತರಿಸಿದ್ರು. ಅವ್ರೇನೋ ಮಾತಾಡ್ದಿರ ಪಾಪ ಹುಡುಗಿನ ಹೇಳ್ಕೊಂಡು ಹೊರಟೋಗಿತ್ತು. ಅದರಿಂದ ಅವ್ರ ಕಡೆಯಿಂದ ಅಕಸ್ಮಾತ್ ನಮ್ಮಿಬ್ಬರಲ್ಲಿ ಯಾರಿಗಾನ ತೊಂದರೆ ಆದರೆ ಅವ್ರ ಮನೆಯವ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾರೆ. ಫಸ್ಟು ಶನಿವಾರ ಆಗಿದ್ದೀವಿ. ಏನಾಯ್ತು ಆಮೇಲೆ ಬೆಳಗ್ಗೆ ಬಂದೆ. ಅವರೇ ಕರೆದು ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದ್ರೆ ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದರೆ ಅವ್ರು ಮಾತಾಡಲಿಲ್ಲ. ಬಂದ್ಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ಟು ಸರಿ. ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸದಾಯಿಸಿದ್ರು ಅಲ್ಲಿಂದ ಹಂಗೆ ಅಂದ್ಬಿಟ್ಟು. ಇದು ಆಮೇಲೆ ಇಲ್ಲಿ ಮಾತಾಡಿಬಿಟ್ಟು ಇದು ತಾಳಿನೂ ಅವ್ರು ಕೊಡಲಿಲ್ಲ, ಎಲ್ಲ ಕಿತ್ತಾಕಿದಾರಂತೆ. ಅದು ಕೊಡಲಿಲ್ಲ, ಹೋದ್ರೊಳಗೆ ಬಿಟ್ಟಾಕ್ತೀನಿ. ಅದು ಇಷ್ಟ ಆಗೈತೆ. ಚಿಕ್ಕಬಳ್ಳಾಪುರ ಹತ್ರ ನಮ್ಮ ಏಜ್ 19 ರನ್ನಿಂಗಲ್ಲಿದೆ. ಸೊ ನಮ್ಮದು 5 ಇಯರ್ಸ್ ಲವ್. ಯಾವ ಥರ ಏನು ಅಂತ ಹೇಳ್ಕೊಂಡು 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟು. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ. ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟಪಟ್ಟು ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ ಲವರ್ಸ್ ಆಗಿ ಅರುಣ್ ಇದೆ ಚಿಕ್ಕಬಳ್ಳಾಪುರ. ಈಗ ಅಂದರೆ ನಿಮ್ಮ ಬೇಡ ಮದುವೆ ಬೇಡ ಅದಕ್ಕೆ ಇವತ್ತು ಬಂದಿದ್ರು, ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ. ಎಲ್ಲಿ ಮದುವೆ ಆದರೆ ಇಲ್ಲೇ ಸ್ಟೇಷನ್. ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಮದುವೆ ಮಾಡಿಕೊಟ್ರು ನಿಮಗೆ, ಸೊ ಖುಷಿ ಆಗ್ತಿದೆಯಾ? KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ತೆರವುಗೊಳಿಸಲು ಹೋದ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳೀಯರು ವಾಗ್ವಾದ ನಡೆಸಿ ಒತ್ತುವರಿದಾರರು ದರ್ಪ ತೋರಿದ ಘಟನೆ ನಡೆದಿದೆ. ಚಿಂತಾಮಣಿಯ ಕೆಂಪದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 85ರಲ್ಲಿ ಸುಮಾರು 50 ಎಕರೆ 10 ಗುಂಟೆ ಸರ್ಕಾರಿ ಬಂಜರು ಭೂಮಿ ಇದೆ. ಈ ಕಂದಾಯ ಭೂಮಿಯಲ್ಲಿ ಇತ್ತೀಚೆಗೆ ಕೆಲವು ಸ್ಥಳೀಯರು ನಿಯಮ ಬಾಹಿರವಾಗಿ ಮತ್ತು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ರು. ಅಕ್ರಮ ನಿರ್ಮಾಣಗಳ ಬಗ್ಗೆ ಮಾಹಿತಿ ತಿಳಿದ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೆಸಿಬಿ ಯಂತ್ರದೊಂದಿಗೆ ಸ್ಥಳಕ್ಕಾಗಮಿಸಿ ಜಮೀನನ್ನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಅಕ್ರಮ ನಿವಾಸಿಗಳು ಮತ್ತು ಕೆಲವು ಸ್ಥಳೀಯರು ಅಧಿಕಾರಿಗಳ ಕಾರ್ಯಕ್ಕೆ ತೀವ್ರ ಅಡ್ಡಿಪಡಿಸಿದ್ರು. ಯಾವ ಕಾನೂನಿನ ಅಡಿಯಲ್ಲಿ ತೆರವು ಮಾಡ್ತಿದ್ದೀರಿ, ನಮಗೆ ಮುಂಚಿತವಾಗಿ ನೋಟಿಸ್ ನೀಡಿದ್ದೀರಾ ಅಂತ ಪ್ರಶ್ನಿಸಿದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮನ್ನ ಕೇಳಿದ್ರ ನೀವು ಮನೆ ಕಟ್ಟೋರು ನಮ್ಮನ್ನ ಕೇಳಿದ್ರ ಅವಕಾಶ ಕೊಡಿ ಮನೆ ಕಟ್ಟಕ್ಕೆ ನಮ್ಮನ್ನ ಕೇಳಿದ್ರೇನ್ರಿ ನೀವು? ನಿಮ್ಮೂರವ್ರಿಗೆ ಕಾನೂನು ಗೌರವ ಆಫೀಸರ್ಸ್ ಪೊಲೀಸರು ಏನ್ ಗೌರವ ಇಲ್ವಾ? ಕಾನೂನ್ ಮೇಲೆ ಏನು ಗೌರವ ಇಲ್ಲ ನಿಮ್ಮೂರವ್ರಿಗೆ? ರಾತ್ರಿ ಬೆಳಗಾಗೋದ್ರೊಳಗೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಕಾನೂನಿನ ಗೌರವ ಎಲ್ಲಿ ಹೋಗಿತ್ತು ಅಂತ ಅಧಿಕಾರಿಗಳು ಪ್ರಶ್ನಿಸಿದಾಗ ಸ್ಥಳೀಯರು ಗುಂಪು ಕಟ್ಟಿಕೊಂಡು ಅಧಿಕಾರಿಗಳ ಮೇಲೆ ದರ್ಪ ತೋರಲು ಯತ್ನಿಸಿದ್ರು. ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸ್ಥಳೀಯ ನಿವಾಸಿ ಮುನಿಯಮ್ಮ ಅನ್ನೋರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕ್ತಾ, ನಾವು ಕಳೆದ 30 ವರ್ಷಗಳಿಂದ ಇಲ್ಲೇ ವಾಸಿಸ್ತಿದ್ದೀವಿ, ಇಲ್ಲೇ ಕೂಲಿ ಮಾಡಿಕೊಂಡು ಮಕ್ಕಳನ್ನ ಸಾಕಿ ಮದುವೆ ಮಾಡಿದ್ದೇವೆ. ನಮ್ಗೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿಗಳ ಬಿಲ್ ಕೂಡ ಬಂದಿದೆ. ಈಗ ದಿಢೀರಂತ ಮನೆ ಖಾಲಿ ಮಾಡಿ ಅಂದರೆ ನಾವು ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಬೇಕು, ನಮಗೆ ಬೇರೆಲ್ಲೂ ಜಾಗ ಇಲ್ಲ ಅಂತ ಅಳಲನ್ನ ತೊಡ್ಕೊಂಡ್ರು. ಅವ್ರನ್ನ ಯಾವ್ದು ತೊಂದರೆ ಕೊಡಬಾರ್ದು. ಯಾರಿಲ್ಲ ನೀವು ನೀವು ಹಂಗೆಲ್ಲ ಹೇಳಂಗಿಲ್ಲ. ಕಾನೂನು 2012ರಿಂದ ಅನುಭವ ಇದ್ರೆ ನಾವು ಮುಟ್ಟಂಗಿಲ್ಲ. 12ರಿಂದ ಇತ್ತ ಇದು ಯಾರು ಹೇಳಿದ್ದು? ನೋಡಪ್ಪ ಎಷ್ಟಕ್ಕೆ ಹಾಕೊಂಡಿದ್ದೆ ಗುಡಿಸ್ಲು, ಎಷ್ಟಕ್ಕೆ ಹಾಕೊಂಡಿದ್ದೆ ನೀನು? ಏನು ನೀವೇನೋ ಇಲ್ಲಿ ಓಡಾಡ್ಕೊಳಕ್ ಹಾಕೊಂಡಿದ್ದನ್ನ ನಾನು ಹಾಕ್ಪತ್ರ ಅಂತ ಆಯ್ತಪ್ಪ. ನೀನ್ ಅವತ್ತಿಂದ ಗುಡಿಸ್ಲೇ ಇದ್ದಿದ್ರೆ ನೀವೇ ಬಂದು ಹೇಳ್ಬೇಕಾಯ್ತು ನಮ್ಮ ಹತ್ರ. ಸರ್ ಹಿಂಗೆ ಗುಡಿಸ್ಲಿದೆ, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ. ಯಾರಾದ್ರೂ ಬಂದು ನಮ್ಮ ಹತ್ರ ಅಪ್ರೋಚ್ ಆಗಿದ್ದೀರಾ? ಮತ್ತೆ ನಿಮ್ ಪಾಡಿ ನೀವು ಕಟ್ಕೊಂಡ್ಬಿಡ್ತೀರಾ. ನಾನು ತಳ್ಳಿದ ಮೇಲೆ ಕೂಡ ನಾನೇನಂತ ಹೇಳಿದೆ, ಇನ್ನೊಂದು 1 ಎಕರೆ ನಿಮ್ಗೆ ಆಶ್ರಯ ಕೊಡಿಸ್ತೀವಿ, ನೀವು ಅರ್ಜಿ ಹಾಕೊಳ್ಳಿ, ಸರ್ಟಿಫೈಡ್ ಕಾಪೀಸ್ ಕೊಡಿಸ್ತೀನಿ. ಇದು ಒಂದು ಆಯ್ತು. ಈಗ ಇದ್ರದ್ದು ಏನಿದೆ, ನೀವು ನಾನು ಏನ್ ಹೇಳಿದೆ, 1 ಎಕರೆ ಆಶ್ರಯ ತಗೊಳ್ಳಿ, ಆಶ್ರಯದಿಂದ ಫಲಾನುಭವಿಗಳು ಚೆಕ್ ಮಾಡ್ಕೊಂತಾರೆ, ಬೆನಿಫಿಷಿಯರಿ ಕರೆಕ್ಟ್ ಆಗಿದೆ ಕೊಡ್ತಾರೆ ನಿಮ್ಗೆ. ಮಾಡ್ಕೊಳ್ಳಿ, ಲೀಗಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ ನಾನು ನಿಮ್ಗೆ. ಹೇಳಿದ್ನ ಇಲ್ವಾ? ಯಾರು ಬಂದಿದ್ರು ಅವ್ರಿಗೆ ಹೇಳಿದ್ದೀನಿ ನಾನು. ಸದ್ಯ ಸ್ಥಳೀಯರ ತೀವ್ರ ಪ್ರತಿರೋಧದಿಂದಾಗಿ ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ದು, ಕಂದಾಯ ಇಲಾಖೆಯ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕಿದೆ. ಬಿ ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ದೇವನಹಳ್ಳಿ ತಾಲೂಕಿನ ಕುಂದಣ ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 10ನೇ ತರಗತಿಯ 2 ಗುಂಪುಗಳನ್ನು ಮಾಡಿಕೊಂಡಿರುವ ಮಕ್ಕಳು ತಡರಾತ್ರಿ ಒಂದು ಗುಂಪು ಮತ್ತೊಂದು ಗುಂಪಿನ ವಿದ್ಯಾರ್ಥಿಗಳ ಮೇಲೆ ಬೆಲ್ಟ್ನಿಂದ ಹೊಡೆದು ಹಲ್ಲೆ ಮಾಡಿ ಉದ್ದಟತನ ಮೆರೆದ ಪ್ರಸಂಗ ನಡೆದಿದೆ. ವಸತಿ ಶಾಲೆಯಲ್ಲಿ ಹಾಸ್ಟೆಲ್ ಸೌಲಭ್ಯವನ್ನು ದುರುಪಯೋಗಪಡಿಸಿಕೊಂಡಿರುವ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿಕೊಂಡು ರ್ಯಾಗಿಂಗ್ ಮಾದರಿಯಲ್ಲಿ ನಿಂದಿಸಿ ಅವರಲ್ಲಿ ಕೆಲಸ ಮತ್ತು ಸೇವೆಗಳನ್ನು ಮಾಡಿಸಿಕೊಳ್ತಿರುವ ಆರೋಪ ಕೇಳಿಬಂದಿದೆ. ಮಕ್ಕಳಿಗೆ ಈ ರೀತಿ ಹಲ್ಲೆಯಾಗಿದೆ ಅಂತ ತಿಳಿದ ಪೋಷಕರು ದೇವನಹಳ್ಳಿ ತಾಲೂಕಿನ ಕುಂದಾಣ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಆವರಣದಲ್ಲಿ ಜಮಾಯಿಸಿ ರಂಪಾಟವನ್ನು ಮಾಡಿ ಕ್ಲಾಸ್ ರೂಮ್ಗೆ ಲಗ್ಗೆ ಇಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಪರಿಶಿಷ್ಟ ವರ್ಗಗಳ ಇಲಾಖೆ ಉಪನಿರ್ದೇಶಕ ಪಾಂಡುರಂಗ ಸ್ಥಳಕ್ಕಾಗಮಿಸಿ ಹೊಡೆದಾಡಿದ ಮಕ್ಕಳು ಮತ್ತು ಪೋಷಕರನ್ನು ಕರೆದು ಮಾಹಿತಿ ಪಡೆದರು. ರಾತ್ರಿ ನಡೆದ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲು ಪ್ರಯತ್ನಿಸಿದ್ರು. ಆದರೆ ಹೊಡೆದ ಯಾವೊಬ್ಬ ಮಗುವು ತಾವು ಹಲ್ಲೆ ಮಾಡಿದ್ದೇವೆಂದು ಬಾಯಿ ಬಿಡದ ಕಾರಣದಿಂದ ಮಕ್ಕಳ ಪೋಷಕರು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಮಕ್ಕಳು ಹಾಗೂ ಶಾಲಾಡಳಿತದ ವಿರುದ್ಧ ದೂರು ಸಲ್ಲಿಸಿದ್ರು. ಕಳೆದ ವರ್ಷದಲ್ಲಿ 9-10ನೇ ತರಗತಿಯ ಮಕ್ಕಳು ಕ್ಷುಲ್ಲಕ ಕಾರಣಗಳಿಂದ ಹೊಡೆದಾಟವೂ ಸಹ ಆಗಿತ್ತು ಎನ್ನಲಾಗಿದೆ. ಆದರೆ ಮಕ್ಕಳನ್ನ ಶಾಲಾಡಳಿತವು ಹತೋಟಿಗೆ ತರೋದರಲ್ಲಿ ವಿಫಲವಾಗಿದ್ದು 4 ದಿನದ ಹಿಂದೆಯಷ್ಟೇ ವಾರ್ಡನ್ ನಿಯೋಜನೆಯಾಗಿದ್ದು, ಏಕಾಏಕಿ ಮೊನ್ನೆ ರಾತ್ರಿ ನಡೆದಿರುವ ಮಕ್ಕಳ ಉದ್ದಟತನದ ಕುರಿತು ವಾರ್ಡನ್ ಶಾಲಾಡಳಿತ ಗಮನಕ್ಕೆ ತಂದಿದ್ರು. ಆದರೆ ಪ್ರಕರಣವನ್ನು ಪೋಷಕರ ಗಮನಕ್ಕೆ ಬರುವ ಮುನ್ನವೇ ಮುಚ್ಚಾಕುವ ಪ್ರಯತ್ನವೂ ಸಹ ಆಗಿತ್ತು ಎನ್ನಲಾಗಿದೆ. ಪೋಷಕಿ ಪಲ್ಲವಿ ಮಾತನಾಡಿ, ಕಳೆದ 2 ದಿನದಿಂದ 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ 11 ಜನ ಮಕ್ಕಳು 9 ಜನ ಮಕ್ಕಳಿಗೆ ನಿರಂತರವಾಗಿ ಹೊಡೆದಿದ್ದಾರೆ.
ಇವರೇನೇ ತಂದ್ರು ಕೊಡೋದು, ಇವರು ಹಾಕಿಕೊಳ್ಳುವ ಬಟ್ಟೆಗಳನ್ನು ಸಹ ಬಿಡ್ತಿರ್ಲಿಲ್ಲ. ಹಾಕೋದು, ಕೇಳೋದಿಲ್ಲ ಅಂದ್ರೆ ಹೊಡೆಯೋದು ಮಾಡ್ತಿದ್ದಾರೆ. 11 ಮಂದಿಯೂ ಸಹ 9 ಮಂದಿ ಮಕ್ಕಳಿಗೆ ಸಾಕಷ್ಟು ತೊಂದರೆಯನ್ನು ಕೊಡುತ್ತಿರುವ ಬಗ್ಗೆ ಶಾಲಾಡಳಿತ ಪೋಷಕರ ಗಮನಕ್ಕೆ ತಂದಿರೋದಿಲ್ಲ. ಈ ವಿಚಾರವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಅಂದರು. ಈ ಕುರಿತು ಶಾಲೆಯ ಮುಂಭಾಗದಲ್ಲಿ ಕೆಲಕಾಲ ಶಾಲೆಯ ಪ್ರಾಂಶುಪಾಲರು, ದೈಹಿಕ ಶಿಕ್ಷಕರು ಮತ್ತು ವಾರ್ಡನ್ ನಡುವೆ ಪೋಷಕರು ಮಾತಿನ ಚಕಮಕಿ ನಡೆಸಿದ್ರು. ಪೊಲೀಸ್ ಠಾಣೆಯಲ್ಲಿ ದೂರು ನೀಡೋದರ ಮೂಲಕ ಅತ್ಯಂತ ಅಮಾನವೀಯವಾಗಿ ನಡೆದುಕೊಂಡಿರುವ ಮಕ್ಕಳ ವಿರುದ್ಧ ಕ್ರಮ ಜರುಗಿಸುವಂತೆ ಪೋಷಕರು ದೂರು ದಾಖಲಿಸಿದ್ದಾರೆ. ಸೊ ಕಳೆದ 1-2 ದಿನದಿಂದ ಕಂಟಿನ್ಯೂಸ್ ಆಗಿ ಒಂದು 11 ಜನ ಮಕ್ಕಳು ಸೇರಿಕೊಂಡು ಒಂದು 9 ಜನ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರು ಕಾಲು ಹೋಗ್ಬೇಕು, ಅವ್ರ ಪೇಯ್ನು ಅಂದರೆ. ಸೊ ಮತ್ತು ಅವರು ಇವ್ರು ಏನೇ ತೊಗೊಂಡಿತ್ತು ಅದೆಲ್ಲ ಅವ್ರು ಕೊಡಬೇಕಂತ ತಿಂಡಿ, ಇವ್ರು ಹಾಕೋ ಸ್ಲಿಪ್ಪರ್, ಇವ್ರು ಹಾಕೋ ಬಟ್ಟೆ ತಗೊಂಡು ಎಲ್ಲ ತೊಗೊಂಡಿದ್ದಾರೆ. ಮತ್ತು ಅವ್ರು ತುಂಬ ಬೆದರಿಕೆ ಹಾಕ್ಬಿಟ್ಟಿದ್ದಾರೆ, ಕೈ ಮುದ್ದಿದ್ದಾರೆ, 3 ಬೆಲ್ಟ್ ಮುರಿದೋಗೋ ಥರ ಹೊಡೆದಿದ್ದಾರೆ ಮಕ್ಕಳನ್ನ. ಇದೇ ಒಂದು ಬೈಕ್ಗೆ ರಾತ್ರಿ ಒಂದು 11:30 ಅನಿಸುತ್ತೆ ಮೋಸ್ಟ್ಲಿ. ಆ ಟೈಮಲ್ಲಿ 4 ಜನ ಮಕ್ಕಳು ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆಚೆ. ಬಟ್ ಎಸ್ಕೇಪ್ ಆಗಿ ಬೆಳಗ್ಗೆ ತನಕ ಯಾವುದೇ ಒಂದು ಏನು ಇಲ್ಲಿ ಇನ್ಚಾರ್ಜ್ ಇರೋರು ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಸರ್. 2 ರೂಮಲ್ಲಿ ಮಕ್ಕಳಿದ್ದಾರೆ, 1 ರೂಮಲ್ಲಿ ಇರೋ ಮಕ್ಕಳು 1 ರೂಮಲ್ಲಿ ಇರೋರು ಏನು ಹೇಳ್ತಾ ಇದ್ದಾರೆ? ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆಯಾ? ಆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ನಾವೇ. ರಾತ್ರಿ ಹೋಗಿರೋ ಮಕ್ಕಳು ಬೆಳಗ್ಗೆ ತನಕನೂ ಯಾವುದೇ ಒಂದು ರೀತಿ ಯಾಕೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅನ್ನೋ ಒಂದು ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೂಡಲೇ ಹಲ್ಲೆ ಮಾಡಿದ ವಿದ್ಯಾರ್ಥಿಗಳನ್ನ ಶಾಲೆಯಿಂದ ಹೊರಹಾಕುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಶಾಲಾ ಪ್ರಾಂಶುಪಾಲೆ ರೇಷ್ಮಾ ನಾಯಕ್, ಶಾಲಾಡಳಿತ ಮಂಡಳಿ, ವಿಶ್ವನಾಥಪುರ ಪೊಲೀಸರು, ಪೋಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಾಲ್ಯದ ಗೆಳತಿಯನ್ನು ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಬಲವಂತದಿಂದ ಅತ್ಯಾಚಾರ ಮಾಡಿ 7 ತಿಂಗಳ ಗರ್ಭಿಣಿ ನಂತರ ಯುವತಿಯನ್ನ ಬಿಟ್ಟು ಪರಾರಿಯಾಗಿರುವ ಘಟನೆ ನಡೆದಿದ್ದು, ಸಂತ್ರಸ್ತೆ ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾಳೆ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪ್ರೀತಿ, ಪ್ರೇಮ, ಪ್ರಣಯಕ್ಕೆ ಸಿಕ್ಕಿ ಅದೆಷ್ಟೋ ಯುವಕ ಯುವತಿಯರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವ ಘಟನೆ ನಡೆದಿವೆ. ಆದರೆ ಇದೆಲ್ಲದರ ನಡುವೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರೀತಿಯ ವ್ಯಾಮೋಹಕ್ಕೆ ಒಳಗಾಗಿ ಪ್ರಿಯಕರನು ಬಲವಂತವಾಗಿ ಯುವತಿಗೆ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಿಣಿಯಾದ ಬಳಿಕ ಯುವತಿಯನ್ನು ಬಿಟ್ಟು ಪರಾರಿಯಾಗಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ತಾಲೂಕಿನ ಉಳದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರ್ನ ಹೊಸಹಳ್ಳಿ ಗ್ರಾಮದ ವೆಂಕಟಸ್ವಾಮಿ ಅವರ ಮಗ ಮಂಜುನಾಥ್ ಹಾಗೂ ಎಜಿ ಕಾಲೋನಿ ಸಂತ್ರಸ್ತೆ ಯುವತಿ ರಂಜಿತಾ ಎನ್ ಬಾಲ್ಯದ ಗೆಳೆಯರಾಗಿದ್ರು. ಖಾಸಗಿ ಕಾರ್ಖಾನೆಯಲ್ಲಿ ನೌಕರನಾಗಿರುವ ಮಂಜುನಾಥ ಕಳೆದ 2 ವರ್ಷಗಳಿಂದ ಸಂತ್ರಸ್ತೆ ಯುವತಿಯನ್ನ ನಂಬಿಸಿ ಪ್ರೀತಿ ಪ್ರೇಮ ಎಂದು ದೇಹ ಸಂಪರ್ಕ ಬೆಳೆಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಯುವತಿ ಗರ್ಭಿಣಿಯಾಗಿರುವುದು ತಿಳಿದ ಬಳಿಕ ಯುವಕ ಮಂಜುನಾಥ್ ಯುವತಿಯನ್ನ ಬಿಟ್ಟು ಊರನ್ನೇ ಬಿಟ್ಟು ಪರಾರಿಯಾಗಿದ್ದ. ಯುವತಿ 7 ತಿಂಗಳ ಗರ್ಭಿಣಿಯಾಗಿರುವ ಬಗ್ಗೆ ಸಂತ್ರಸ್ತೆ ಮನೆಯಲ್ಲಿ ತಿಳಿದ ನಂತರ ದಲಿತ ಪರ ಸಂಘಟನೆಗಳು ಹಾಗೂ 2 ಹಿರಿಯರು ಸೇರಿ ಬುದ್ಧ ವಿಹಾರದಲ್ಲಿ ಮಂಜುನಾಥ್ಗೆ ಹಾಗೂ ಯುವತಿ ರಂಜಿತಾಗೆ ಮದುವೆ ಮಾಡಿಸಿದ್ರು. ಆದರೆ ಮಂಜುನಾಥ್ ಮನೆಯಲ್ಲಿ ಈ ಮದುವೆಗೆ ವಿರೋಧವಿದ್ದು ಮಂಜುನಾಥ್ ಯುವತಿಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ನೊಂದ ಯುವತಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ನೊಂದ ಯುವತಿ ಕೂರ್ನ ಹೊಸಹಳ್ಳಿ ಗ್ರಾಮದ ಪತಿ ಮಂಜುನಾಥ್ ಅವರ ನಿವಾಸದ ಮುಂಭಾಗ ಕಳೆದ 5 ದಿನಗಳಿಂದ ಧರಣಿ ನಡೆಸುತ್ತಿದ್ದು, ಇದುವರೆಗೂ ಸಂತ್ರಸ್ತೆಗೆ ಪೊಲೀಸರು ಹಾಗೂ ತಾಲೂಕು ಆಡಳಿತ ಸೂಕ್ತ ರಕ್ಷಣೆ ನೀಡಿಲ್ಲ.
ತಾಲೂಕು ಆಡಳಿತ ಅಧಿಕಾರಿಗಳು ನೊಂದ ಸಂತ್ರಸ್ತೆಗೆ ನ್ಯಾಯ ದೊರಕಿಸಬೇಕು ಹಾಗೂ ಯುವತಿಗೆ ರಕ್ಷಣೆ ನೀಡಬೇಕೆಂದು ದಲಿತ ಪರ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ನಾವು ಇದು ಸ್ಕೂಲ್ ಫ್ರೆಂಡ್ಸಿಂದ ಲವ್ ಮಾಡ್ತಾ ಇದ್ವಿ. ನಾನು ಮಂಜುನಾಥ್ ಕೆವಿ ಪ್ರೀತಿ ಎಂಬ ನಾಟಕ ಆಡಿ ನನ್ನ ಮದುವೆ ಆಗ್ತೀನಿ ಹಂಗೆ ಹಿಂಗೆ ನಂಬಿಸಿ ನಾನು ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಒಂದಿನ ಮನೆ ಹಿಂದ್ಗಡೆ ಕರೆದ್ಬಿಟ್ಟು ಈ ಥರ ದೈಹಿಕ ಸಂಪರ್ಕ ಮಾಡಬೇಕು ಹಂಗೆ ಹಿಂಗೆ ಅಂದ್ರೆ ನಾನು ಬೇಡ ಹಂಗೆ ಹಿಂಗೆ ಅಂದಿದ್ದಕ್ಕೆ ಮದುವೆ ಆಗೋವರೆಗೂ ಬೇಡ ನಾವೇ ಹಿಂಗೆ ಅಂತೇಳಿದ್ದಕ್ಕೆ ನಾವು ಚೆನ್ನಾಗಿರೋಣ, ನಾನು ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಹೇಳಿದ್ದು ನಂಬಿಸಿ ನನ್ನ 7 ತಿಂಗಳು ಗರ್ಭಿಣಿಯನ್ನಾಗಿ ಮಾಡಿ ಹೋದ. ಮತ್ತು ನಮ್ಮ ಮನೇಲಿ ವಿಚಾರ ಗೊತ್ತಾಗಿ ನ್ಯಾಯ ಪಂಚಾಯತಿಗೆಲ್ಲ ಮಾಡಿ ಮದುವೆ ಮಾಡಿಕೊಂಡು ರಿಜಿಸ್ಟರ್ ಮ್ಯಾರೇಜ್ ಪ್ರೂಫ್ ತೊಗೊಬರ್ತೀನಿ ಅಂತೇಳಿ ಹೋದವನು ಮತ್ತೆ ಬರಲೇ ಇಲ್ಲ. ಒಂದು 3-4 ದಿನ ನಿಮ್ಮ ಅಮ್ಮ ಮನೇಲಿ ಇರೋ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೋದನು ಮತ್ತೆ ಬರಲಿಲ್ಲ. ಮತ್ತು ನಮ್ಮ ಮನೇಲಿ ಗೊತ್ತಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈ ಥರ ಮಂಜುನಾಥ್ ನನ್ನ ಮೇಲೆ ಕೇಸೆಲ್ಲ ಹಾಕಿದ್ದಕ್ಕೆ ಮತ್ತು ಅವತ್ತಿಂದ ಹುಡುಗೋದು ಕಾಣಿಸ್ತಾ ಇಲ್ಲ. ಅವ್ರನ್ನ ನ್ಯಾಯಕ್ಕೋಸ್ಕರ ಅವ್ರ ಮನೆ ಹತ್ರ ಬಂದಿದ್ದೀನಿ. ಸೊ ನಾನು ನಮ್ಮ ಮನೆಯಲ್ಲೂ ಸೇರಿಸ್ತಾ ಇಲ್ಲ, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನನ್ನ ಈ ಸಂದರ್ಭದಲ್ಲಿ ದಲಿತ ಸಿಂಹ ಸೇನೆ ರಾಜ್ಯಾಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್, ಕೊಪ್ಪೂರು ಈಶ್ವರ್, ದಲಿತ ಮುಖಂಡರು ಸಂಪಂಗೆರೆ ವಿಜಯ್, ಚಿಕ್ಕಪುರ ಶ್ರೀನಿವಾಸ್, ದೊಡ್ಡಿ ಮುನಿಯಪ್ಪ, ಶೇಷಪ್ಪ, ದೊಡ್ಡಮಲ್ಲಿ ರವಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶ್ರೀಧರ್, ಗೋಪಿ, ರವಿ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 12 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ಬಿಜೆಪಿ ಮಂಡಳದ ವತಿಯಿಂದ ತಾಲೂಕಿನ ಮುರುಗಮಲ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮುರುಗಮಲ್ಲ ಮುಕ್ತೇಶ್ವರ ಸ್ವಾಮಿ ದೇವಾಲಯದ ಆವರಣ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿ ಸ್ವಚ್ಛ ಭಾರತ ಅಭಿಯಾನದ ಮಹತ್ವವನ್ನು ಜನರಿಗೆ ತಿಳಿಸಿದರು. ಬಳಿಕ ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇಶದ ಅಭಿವೃದ್ಧಿ, ರಾಜ್ಯದ ಸಮೃದ್ಧಿ ಹಾಗೂ ಜನರ ಸುಖ ಶಾಂತಿಗಾಗಿ ವಿಶೇಷ ಅಭಿಷೇಕ ಮತ್ತು ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಅಭಿವೃದ್ಧಿಯ ಹೊಸ ಎತ್ತರಗಳನ್ನು ತಲುಪಿದ್ದು, ಬಡವರ ಕಲ್ಯಾಣ, ಮೂಲಸೌಕರ್ಯ ಅಭಿವೃದ್ಧಿ, ಡಿಜಿಟಲ್ ಕ್ರಾಂತಿ ಹಾಗೂ ಆತ್ಮನಿರ್ಭರ ಭಾರತ ನಿರ್ಮಾಣದಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದೆ. ಭಾರತವು ವಿಶ್ವದ ಪ್ರಮುಖ ರಾಷ್ಟ್ರಗಳ ಸಾಲಿನಲ್ಲಿ ಗುರುತಿಸಿಕೊಂಡಿದೆ ಅಂತ ಹೇಳಿದರು. ಏನಿವತ್ತು ನಾವು ಮುಕ್ತೇಶ್ವರ ದೇವಸ್ಥಾನ ಮತ್ತು ರೋಡೆಲ್ಲ ಇವತ್ತು ಸ್ವಚ್ಛತಾ ಭಾರತ ಕಾರ್ಯಕ್ರಮ ಇಟ್ಕೊಂಡು ಮತ್ತು ನರೇಂದ್ರ ಮೋದಿಯವರ ಏನು 12 ವರ್ಷಗಳ ದೀರ್ಘಾವಧಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರಿಗೋಸ್ಕರ ನಾವಿಲ್ಲಿ ಅಭಿಷೇಕ ಮತ್ತು ಪೂಜೆ ಕಾರ್ಯಗಳು ಇಟ್ಕೊಂಡಿದ್ದೀವಿ. ಏನು ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು, ನಮ್ಮ ಮುಖಂಡರುಗಳು ಬಂದಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟು ಬೆಳಗ್ಗೆ 8 ಗಂಟೆಯಿಂದನೂ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಮುರುಗಮಲ್ಲ ಹೋಬಳಿ, ಮುಂಗಾನಹಳ್ಳಿ ಹೋಬಳಿಯಿಂದ ಮತ್ತು ತಾಲೂಕಿಂದ ನಮ್ಮ ಲೀಡರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಸ್ವಚ್ಛತಾ ಕಾರ್ಯದಲ್ಲಿ ಕೈ ಜೋಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ, ಬಿಜೆಪಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ಸುರೇಶ್ ವೈಎನ್, ಮಣಿಕಂಠಾಚಾರಿ, ಮುರುಗಮಲ್ಲ ಹೋಬಳಿ ಅಧ್ಯಕ್ಷ ದೇವರಾಜ್, ರಮೇಶ್, ಕಚೇರಿ ಕಾರ್ಯದರ್ಶಿ ಆನಂದ್ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ, ಓಬಿಸಿ ಅಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಸದಾಶಿವರೆಡ್ಡಿ, ಬನಹಳ್ಳಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ಭಾರತದಲ್ಲಿರುವ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಒಂದೇ. ಆದರೆ ಕೆಲ ಮುಸ್ಲಿಮರಿಗೆ ಪಾಕಿಸ್ತಾನದ ಬಗ್ಗೆ ಅಂಧ ಪ್ರೇಮವಿದೆ. ಅಂತಹವರು ಭಾರತವನ್ನು ಬಿಟ್ಟು ತೊಲಗಿ ಪಾಕಿಸ್ತಾನಕ್ಕೆ ಹೋಗಿ ನೆಲೆಸಿ ಇಲ್ಲಿದ್ದ ಮೇಲೆ ಎಲ್ಲರೂ ವಿಕಸಿತ ಭಾರತಕ್ಕಾಗಿ ಕೈ ಜೋಡಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟದಲ್ಲಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಯಶಸ್ವಿ 12 ವರ್ಷ ಪೂರೈಸಿ ಮುಂದುವರೆದಿರುವ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದ ಕೋಟೆ ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ, ಸ್ವಚ್ಛತಾ ಕಾರ್ಯ, ಸಸಿ ನೆಟ್ಟರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಭಾರತದಲ್ಲಿ ನೆಲೆಸಿ ಇಲ್ಲಿನ ನೀರು ಕುಡಿದು ಗಾಳಿ ಸೇವಿಸಿ ಅನ್ನ ತಿಂದ ಮೇಲೆ ಭಾರತಕ್ಕೆ ತಲೆಬಾಗಬೇಕು. ಭಾರತವನ್ನು ಪ್ರೀತಿಸಬೇಕು. ಭಾರತದ ಕಾನೂನನ್ನ ಗೌರವಿಸಬೇಕು. ಅದು ಬಿಟ್ಟು ಕೆಲವರಿಗೆ ಪಾಕಿಸ್ತಾನದ ಮೇಲೆ ಎಲ್ಲಿಲ್ಲದ ಮಮಕಾರ, ಪ್ರೀತಿ, ಅಂಧ ಪ್ರೇಮ. ಅಂತಹವರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲೇ ನೆಲೆಸಲಿ, ನಮ್ಮದೇನೂ ಅಭ್ಯಂತರ ಇಲ್ಲ ಎಂದರು. ಗಲಭೆಗಳ ತಗೊಂಡ್ಬಂದು ರಾಜಕಾರಣ ಮಾಡ್ತಾ ಇದ್ರು. ಆದರೆ ಮೋದಿಜಿಯವರು ಇವತ್ತು 370 ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ 370 ಆರ್ಟಿಕಲ್ 370 ತೆಗೆದ್ರು. ಅದೇ ರೀತಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನಿವತ್ತು
ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಅಷ್ಟೂ ಜನನ ಹೊರಗಡೆ ಹಾಕಿ ಬಾಂಗ್ಲಾದೇಶದಲ್ಲಿ ಕೂಡ BJP ಇವತ್ತು ಬಂದಾಗಿದೆ. ನಮ್ಮ ನೆರೆಯ ಆಂಧ್ರದ ಗಡಿಯಲ್ಲಿ ಕೃಷ್ಣಾ ನದಿ ನೀರು ಹರಿಯುತ್ತಿದ್ದು, ಕೃಷ್ಣಾ ನದಿ ನೀರನ್ನ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷಿಗೆ ಹರಿಸಬೇಕಿದೆ. ಆದರೆ ರಾಜ್ಯಕ್ಕೆ ಈ ಬಗ್ಗೆ ಹಿತಾಸಕ್ತಿಯೇ ಇಲ್ಲವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವುದು ಖಚಿತ. ಎಲ್ಲ ನಾಯಕರು ಒಗ್ಗೂಡಿ ಕೃಷ್ಣಾ ನದಿ ನೀರನ್ನ ಈ ಭಾಗಕ್ಕೆ ಹರಿಸಿ ಕೃಷಿಕರಿಗೆ ಅನುಕೂಲ ಮಾಡಿಕೊಡುವುದು ಶತಸಿದ್ಧ ಎಂದರು. ಶ್ರೀರಾಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಗಿತ್ತು. ಸ್ವಚ್ಛತಾ ಕಾರ್ಯ ಮಾಡಿ ಸಸಿಗಳನ್ನ ನೆಡಲಾಯಿತು. ಈ ವೇಳೆ ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಕೆಬಿ ಮುರಳಿ, ಮಧು, ಸೀಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಪೂರೈಸಲು ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆ ಫೌಂಡೇಶನ್ಗೆ ಅವಕಾಶ ಕೊಟ್ಟಿರುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಬಿಸಿಯೂಟ ತಯಾರಿಸುವ ನೌಕರರು ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಶಾಲೆಗಳಿಗೆ ಸರ್ಕಾರೇತರ ಸಂಘ ಸಂಸ್ಥೆ, ಧರ್ಮಾಧಾರಿತ ಸಂಸ್ಥೆಗಳಿಂದ ಬಿಸಿಯೂಟ ಪೂರೈಸುವುದನ್ನು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಕೂಡ ನಿಷೇಧಿಸಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಮಾತ್ರ ಧರ್ಮಾಧಾರಿತ ಸಂಸ್ಥೆ ಇಸ್ಕಾನ್ಗೆ ಅನುಮತಿ ಕೊಟ್ಟಿರುವುದಕ್ಕೆ ಬಿಸಿಯೂಟ ನೌಕರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸುಸೂತ್ರವಾಗಿ ನಡೆಯುತ್ತಿದೆ. 1,13,700 ಮಂದಿ ಮಹಿಳೆಯರು ಬಿಸಿಯೂಟ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಉಲ್ಲಂಘಿಸಿ ಸರ್ಕಾರೇತರ ಸಂಸ್ಥೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಸಲು ಅವಕಾಶ ಮಾಡಿಕೊಟ್ಟಿರುವುದು ಹಲವು ಅನುಮಾನಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಎಂದು ಅನುಮಾನಪಟ್ಟರು. ಆ ಶಾಲೆಗಳಿಗೆ ಹೋಗೋಷ್ಟೊತ್ತಿಗೆ ಬಿಸಿ ಊಟ ಏನಾಗಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾಗಿದೆ. ಅದು ಕೂಡ ಇವತ್ತು ಈ ಇಸ್ಕಾನ್ ಸಂಸ್ಥೆ ಮಾಡುವಂತಹ ಊಟದಲ್ಲಿ ಅವರು ಈರುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕಲ್ಲ. ಈ ಯೋಜನೆ ಪ್ರಾರಂಭ ಆಗಿರೋದು ಅಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಬೇಕು, ಮಕ್ಕಳ ಪೌಷ್ಟಿಕತೆಯನ್ನ ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭ ಆದದ್ದು. ಆದರೆ ಈಗ ಇದು ಯಾವುದನ್ನು ಉಪಯೋಗ ಮಾಡದೆ ಇವತ್ತು ಒಂದು ಕಡೆ ಅಡುಗೆ ಮಾಡಿ ಇಡೀ ಶಾಲೆಗಳಿಗೆಲ್ಲ ಕೂಡ ಈ ಅಡುಗೆ ತಲುಪುವಷ್ಟೊತ್ತಿಗೆ ಬಿಸಿ ಊಟ ಇರುತ್ತಾ ಅಥವಾ ತಣ್ಣನೆ ಊಟ ಇರುತ್ತಾ ಅಂತ ಅಂದ್ಬಿಟ್ಟು ಇವತ್ತು ಯೋಚನೆ ಮಾಡಬೇಕಾಗಿದೆ. ಇವತ್ತು ಯಾವುದೇ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಶಾಲೆಗಳಲ್ಲಿ 30 ವರ್ಷದಿಂದ ದುಡ್ತಿರುವಂತ ಇವತ್ತು ಈ ಹೆಣ್ಮಕ್ಳು ಮನೆಗೆ ಹೋಗುವಂಥದ್ದು ಹತ್ತಿರದಲ್ಲೇ ಇದೆ. ಈಗಾಗಲೇ 50 ಜನದ ಮಕ್ಕಳಿಗೆ ಮಾತ್ರ ಒಬ್ಬರೇ ಇರಲಿ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರನ್ನ ಆಗ್ಲೇ ಮನೆಗೆ ಕಳಿಸಿದ್ದಾರೆ. ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸುವ ಬೆಳ್ಳುಳ್ಳಿ, ಈರುಳ್ಳಿಯನ್ನ ಇಸ್ಕಾನ್ನ ಅಕ್ಷಯ ಪಾತ್ರೆ ತಯಾರಿಸುವ ಬಿಸಿಯೂಟದ ಅಡುಗೆಯಲ್ಲಿ ಬಳಸುವುದಿಲ್ಲ. ಇದು ಮಕ್ಕಳಲ್ಲಿ ಅಗತ್ಯ ಪೌಷ್ಟಿಕತೆ ಕುಗ್ಗಲು ಕಾರಣವಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮುಖಂಡರಾದ ಮುನಿಕೃಷ್ಣಪ್ಪ, ಮುನಿಯಪ್ಪ, ಬಿಸಿಯೂಟ ನೌಕರರ ಸಂಘದ ಅಧ್ಯಕ್ಷೆ ಮುನಿಲಕ್ಷ್ಮಮ್ಮ, ಮಂಜುಳಮ್ಮ, ಗಾಯತ್ರಿ, ನಾಗಮಣಿ, ಸುಶೀಲಾ, ಚಂದ್ರಕಲಾ, ದ್ಯಾವಮ್ಮ, ಮಂಜುಳಾಬಾಯಿ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಾನು ಶಿಕ್ಷಕನಾಗಿ ನಿವೃತ್ತಿ ಹೊಂದುತ್ತಿದ್ದಂತೆ ನಮ್ಮ ಅಕ್ಕಪಕ್ಕದ ಬೆಂಬಲಿಗರು ಒತ್ತಾಯಿಸಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಿಲ್ಲಿಸಿ ಆ ಕಾಲದಲ್ಲಿಯೇ 7,000 ಮತಗಳ ಅಂತರದಲ್ಲಿ ಗೆಲ್ಲಿಸಿದ ನಂತರ ಮಂಡಿಕಲ್ ಹೋಬಳಿಯಲ್ಲಿ ಯಾವುದೇ ಗಲಭೆ ಕಿತ್ತಾಟ ಆದರೂ ಪೊಲೀಸ್ ಠಾಣೆಯಲ್ಲಿ ಒಂದೇ ಒಂದು ದೂರು ದಾಖಲಿಸದೆ ನಾನೇ ಸೆಟಲ್ಮೆಂಟ್ ಮಾಡಿ ಕಳಿಸ್ತಿದ್ದೆ. ಅದೇ ಮರ್ಯಾದೆ, ಅಭಿಮಾನವನ್ನ ಈ ಭಾಗದ ಜನ ನನಗೆ ತೋರಿಸ್ತಾರೆ. 91 ವರ್ಷ ಆದರೂ ಗಟ್ಟಿಮುಟ್ಟಿಯಾಗಿದ್ದೇನೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಖುಷಿಯಾಗಿ ತನ್ನ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಶಕ್ತಿ ಕೇಂದ್ರವೆಂದೇ ಬಿಂಬಿತವಾಗಿರುವ ಪೆರೇಸಂದ್ರವಾಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ ಅವರು 90 ವರ್ಷ ತುಂಬಿ 91ನೇ ವರ್ಷಕ್ಕೆ ಕಾಲಿಟ್ಟರು. ಹಿರಿಯರ ಕಾಲದಿಂದಲೂ ಈ ಭಾಗದಲ್ಲಿ ದೊಡ್ಡಸ್ತಿಕೆ ಉಳಿಸ್ಕೊಂಡು ಬಂದಿರುವ ಕೇಶವರೆಡ್ಡಿ ಅವರ ಫ್ಯಾಮಿಲಿ ಈ ಭಾಗದಲ್ಲಿ ರಾಜಕೀಯವಾಗಿ ಏನೇ ತೀರ್ಮಾನ ಆಗಬೇಕಾದರೂ ಇವರಿಂದಲೇ ಎನ್ನುವ ಮಾತಿದೆ. PN ಕೇಶವರೆಡ್ಡಿ ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದರೂ ರಾಜಕೀಯ ನಂಟಿತ್ತು. ಅವರು ಹೇಳಿದ ವ್ಯಕ್ತಿಯೇ ಸ್ಥಳೀಯ ಸಂಸ್ಥೆಗಳಿಗೆ ಅಭ್ಯರ್ಥಿ ಆಗ್ತಿದ್ರು. ಅಂಥವರು ನಿವೃತ್ತಿ ಹೊಂದುತ್ತಿದ್ದಂತೆ ನಡೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಅತ್ಯಂತ ಮೆಜಾರಿಟಿಯಿಂದ ಗೆದ್ದು ಮೀಸೆತ್ತಿರುವುದು.
ಅವರ ನಂತರ ಪುತ್ರ ಡಾಕ್ಟರ್ ಕೆ ಸುಧಾಕರ್ ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಗೆದ್ದು ಒಮ್ಮೆ ಸಚಿವರಾಗಿ ಈಗ ಸಂಸದರಾಗಿ ಪಾರ್ಲಿಮೆಂಟ್ನಲ್ಲಿ ತನ್ನ ಸ್ಟೇಜನ್ನು ಹೆಚ್ಚಿಸಿಕೊಂಡಿದ್ದಾರೆ. PN ಕೇಶವರೆಡ್ಡಿಯವರು ಇಂದು 91ನೇ ಹುಟ್ಟುಹಬ್ಬವನ್ನು ಅವರ ಹುಟ್ಟೂರು ಪೆರೇಸಂದ್ರದಲ್ಲಿ ಅದ್ಧೂರಿಯಾಗಿ ಆಚರಿಸಿಕೊಂಡರು. ತನಗೆ ಶುಭ ಕೋರಲು ಆಗಮಿಸಿದ್ದ ಎಲ್ಲರಿಗೂ ಭರ್ಜರಿ ಬಾಡೂಟ ಹಾಕಿಸಿದ್ರು. ಬಂದ ಎಲ್ಲ ಬೆಂಬಲಿಗರು ಹಾರ ತುರಾಯಿ ಹಾಕಿ ಕೈಗೊಂದು ಹಣ್ಣಿನ ಬುಟ್ಟಿ ನೀಡಿ ಶುಭ ಕೋರಿದ್ರು. ಚಿಕ್ಕ ಗೆರಿಗ ರೆಡ್ಡಿ ಪುತ್ರ ಗಿರೀಶ್ ಗೆರಿಗ ರೆಡ್ಡಿ ಕೇಶವರೆಡ್ಡಿ ತೂಕದಷ್ಟು ಕೇಕ್ ತಯಾರಿಸಿ ಅವರಿಂದ ಕಟ್ ಮಾಡಿಸಿದ್ರು. ಈ ವೇಳೆ ಮಾತನಾಡಿದ ಕೇಶವರೆಡ್ಡಿ ತಮ್ಮ ಎಂದಿನ ಧಾಟಿಯಲ್ಲಿ ಮಾತನಾಡಿ, ನಾನು ರಾಜಕೀಯ ಮಾಡುವಷ್ಟು ದಿನಾನೂ ಒಂದೇ ಒಂದು ಕೇಸು ಪೊಲೀಸ್ ಠಾಣೆಗೆ ಹೋಗಲು ಬಿಟ್ಟಿಲ್ಲ. ಎಲ್ಲ ಅಲ್ಲಲ್ಲೇ ಸೆಟ್ಲ್ಮೆಂಟ್ ಮಾಡಿ ಕಳಿಸ್ತಿದ್ದೆ. ಈಗ ನನಗೆ 91 ಆಗಿದೆ. ತಮ್ಮ ಆರೋಗ್ಯದ ಗುಟ್ಟಿನ ಬಗ್ಗೆ ಹೇಳಿದ ಅವರು, ನಾನು ಹೊರಗಡೆ ಊಟ ಮಾಡಲ್ಲ. ಬೆಳಗ್ಗೆ ಲೈಟಾಗಿ ಟಿಫಿನ್ನು, ಮಧ್ಯಾಹ್ನ ರಾಗಿ ಮುದ್ದೆ, ರಾತ್ರಿ ಒಂದಷ್ಟು ಹಣ್ಣು, ಮೊಟ್ಟೆ, ಮೀನು ಊಟ ಮಾಡೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಅಂದರು. ನನ್ನ ಬರ್ತ್ಡೇಗೆ ಎಲ್ಲ ಲೀಡ್ಸು, ನನ್ನ ಹೋಬಳಿ ಲೀಡ್ಸು, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಲೀಡ್ಸ್ ಎಲ್ಲ ಬಂದು ಒಂದು ಶುಭ ಕೋರಿದ್ದಾರೆ. ನಾನು 90 ಆಗಿ 91ರಲ್ಲಿ ಬಿದ್ದಿದ್ದೇನೆ. ಎಲ್ಲರೂ ಆಶೀರ್ವಾದದಿಂದ ವಯಸ್ಸು ಭಗವಂತ ಕೊಟ್ಟಿದ್ದಾನೆ, ಆರಾಮಾಗಿ. ಮೊದಲಿನಿಂದಲೂ ಹುಡುಗನಾಗಿನಿಂದಲೂ ಜನರ ಸೇವೆ ಮಾಡ್ತೀನಿ. ಬರೀ ನಮ್ ಕಾಲೋನಿ ಹುಡುಗರನ್ನ ಕೇಳ್ಬೇಕು, ನೀವು ಹಳಬನ್ ಕೇಳ್ಬೇಕು. ಅವ್ರಿಗೆ ಸೈಟ್ಗಳು ಮಾಡ್ಕೊಟ್ಟಿದ್ದೀನಿ. ನ್ಯಾಯ ಪಂಚಾಯತಿಗಳು, ಕೋರ್ಟು ಕಚೇರಿಗಳಿಗೆ ಯಾವತ್ತೂ ಕಳಿಸಿಲ್ಲ. ನಾನು ಮಣಿಕಲ್ ಹೋಬಳಿನ ನನ್ನ ಹತ್ರ ಬಂದ್ರೆ ಸೆಟ್ಲ್ಮೆಂಟ್, ಇಲ್ಲೇ ಸೆಟ್ಲ್ಮೆಂಟ್ ಮಾಡೋದು, ಕಳ್ಸೋದು, ಈ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ತಮ್ಮ ಮನೆ ದೇವರು ದೊಡ್ಡ ಪೈಲಗುರ್ಕಿ ಬಳಿ ಚೆನ್ನಕೇಶವ ದೇವಾಲಯದಲ್ಲಿ ಮೊದಲ ಪೂಜೆ ಸಲ್ಲಿಸಿ ಸಂಜೆವರೆಗೂ ಮನೆಯಲ್ಲೇ ಇದ್ದು ಬಂದವರೆಲ್ಲರನ್ನೂ ಮಾತನಾಡಿಸಿ ಖುಷಿಯಾಗಿದ್ರು. KV ನಾಗರಾಜ್, KV ನವೀನ್ ಕಿರಣ್, ಒಕ್ಕಲಿಗ ಸಂಘದ ಪದಾಧಿಕಾರಿಗಳು, ಹಲವು ಸಂಘ ಸಂಸ್ಥೆಗಳ ಮುಖಂಡರು ಹಾರ ತುರಾಯಿ ಶಲ್ಯ ಹಾಕಿ ಶುಭ ಕೋರಿದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, A News TV, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ನದಿಗೆ ಕೊಳಚೆ ನೀರು ಹರಿಸಲಾಗಿದೆ ಎಂದು ಆರೋಪಿಸಿ ಚಿತ್ರಾವತಿ ಹೋರಾಟ ಸಮಿತಿ ಅಭಿಯಾನದ ನೇತೃತ್ವದಲ್ಲಿ ರೈತ, ಕನ್ನಡ, ಪ್ರಗತಿಪರ ಮುಖಂಡರು 2ನೇ ದಿನವಾದ ಬುಧವಾರ ಕೊಳಚೆ ನೀರು ಹರಿದ ಸ್ಥಳದಲ್ಲಿ ಪ್ರತಿಭಟಿಸಿದರು. ಬಾಗೇಪಲ್ಲಿ ಪಟ್ಟಣದ ಕೊಳಚೆ ನೀರು ಚಿತ್ರಾವತಿ ನದಿಗೆ ಹರಿಸಲು ಕೈಗೊಂಡಿರುವ ಕಾಮಗಾರಿಯನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿ ನಡೆಸುತ್ತಿರುವ ಪ್ರತಿಭಟನೆ 2ನೇ ದಿನವೂ ಮುಂದುವರಿಯಿತು. ಅಭಿಯಾನದ ಅಧ್ಯಕ್ಷ AG ಸುಧಾಕರ್ ಮಾತನಾಡಿ, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಮಂಗಳವಾರ ಪ್ರತಿಭಟನೆ ಮಾಡಿದ್ದೇವೆ. ಸ್ಥಳಕ್ಕೆ ಪುರಸಭಾ ಮುಖ್ಯಾಧಿಕಾರಿ M ಶ್ರೀನಿವಾಸ್ ಆಗಮಿಸಿ ಚಿತ್ರಾವತಿ ನದಿಗೆ ಕೊಳಚೆ ನೀರು ಹರಿಯಲು ಬಿಡುವುದಿಲ್ಲ, ಕಾಮಗಾರಿಯನ್ನು ನಿಲ್ಲಿಸಲಾಗುವುದು ಎಂದು ಭರವಸೆ ನೀಡಿದ್ರು. ಬುಧವಾರ ಬೆಳಿಗ್ಗೆ ಎಂದಿನಂತೆ ಕೊಳಚೆ ನೀರು ಹರಿಸಲು ಕಾಮಗಾರಿ ಪ್ರಾರಂಭಿಸಲಾಗಿದೆ. ಇದರಿಂದ ಎಲ್ಲ ಮುಖಂಡರು ಸ್ಥಳದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಚಿತ್ರಾವತಿ ನದಿಗೆ ನೀರು ಹರಿಸುವುದನ್ನು ನಿಲ್ಲಿಸಿದ್ರೆ ಹೋರಾಟ ನಿಲ್ಲಿಸಲಾಗುವುದು ಎಂದು ಪಟ್ಟು ಹಿಡಿದರು. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿತ್ರಾವತಿ ನದಿ ಪುನಶ್ಚೇತನ ಅಭಿಯಾನದ ಪರವಾಗಿ ನಾವು ಎಲ್ಲೆಲ್ಲಿ ಈ ನೀರು ಬಾಗೇಪಲ್ಲಿ ಚಿತ್ರಾವತಿ ನದಿಗೆ ಬಿಡ್ತಾ ಇದ್ದಾರೆ ಅದರ ಸ್ಯಾಂಪಲ್ಸ್ ಎಲ್ಲ ತೆಗೆದುಕೊಂಡು ಅದನ್ನು ಅನಲೈಸ್ ಮಾಡಿ ನಾವು ಈಗಾಗಲೇ ರಿಪೋರ್ಟನ್ನು ತೆಗೆದುಕೊಂಡಿದ್ದೀವಿ. ಈ ರಿಪೋರ್ಟನ್ನು ನಾವು ನಿನ್ನೆ ಮಾತಾಡಿಕೊಂಡ ಹಾಗೆ ಇದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಿಲ್ಲ ಅಂತಂದರೆ ಮುಂದಿನ ಕ್ರಮಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಲೋಕಾಯುಕ್ತದವರಿಗೆ, ಜೊತೆಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರವನ್ನು ಗಮನಕ್ಕೆ ತಗೊಂಬಂದು ಮನುಷ್ಯರ ಹಕ್ಕುಗಳಿಗೆ, ಅವರ ಪ್ರಾಣದ ಹಕ್ಕಿಗೆ ಏನು ತೊಂದರೆ ಆಗ್ತಾ ಇದನ್ನು ಮನವರಿಕೆ ಮಾಡಿಕೊಟ್ಟು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆ ಒತ್ತಾಯವನ್ನು ಮಾಡ್ತಾರೆ. ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ASI ನಾರಾಯಣಸ್ವಾಮಿ ಆಗಮಿಸಿ ಪ್ರತಿಭಟನಾಕಾರರ ಜೊತೆ ಚರ್ಚಿಸಿದ್ರು. ಕಾಮಗಾರಿ ನಿಲ್ಲಿಸಿದರೆ ಪ್ರತಿಭಟನೆ ವಾಪಸ್ ಪಡೆಯುತ್ತೇವೆ ಎಂದು ಪ್ರತಿಭಟನಾಕಾರರು ಪೊಲೀಸರಿಗೆ ತಿಳಿಸಿದರು. ಕೂಡಲೇ ಪುರಸಭಾ ಮುಖ್ಯಾಧಿಕಾರಿ M ಶ್ರೀನಿವಾಸ್ಗೆ ಮೊಬೈಲ್ ಕರೆ ಮಾಡಿ ಪ್ರತಿಭಟನಾ ನಿರತರ ಸ್ಥಳಕ್ಕೆ ಆಗಮಿಸುವಂತೆ ಪೊಲೀಸರು ತಿಳಿಸಿದ್ರು. ಪುರಸಭಾ ಮುಖ್ಯಾಧಿಕಾರಿ M ಶ್ರೀನಿವಾಸ್, ಕಂದಾಯ ಅಧಿಕಾರಿ ಅತಾವುಲ್ಲಾ ಆಗಮಿಸಿ ಈ ಕೂಡಲೇ ಚಿತ್ರಾವತಿ ನದಿಗೆ ಕೊಳಚೆ ನೀರು ಹರಿಯುವುದನ್ನು ನಿಲ್ಲಿಸಲಾಗುವುದು ಎಂದು ಭರವಸೆ ನೀಡಿದ್ರು. ನಂತರ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದ್ರು. ಈ ವೇಳೆ ಮುಖಂಡರಾದ ಚನ್ನರಾಯಪ್ಪ, T ಲಕ್ಷ್ಮೀನಾರಾಯಣ ರೆಡ್ಡಿ, ಝಾನ್ಸಿ ರಾಣಿ, T ರಘುನಾಥ ರೆಡ್ಡಿ, BA ಬಾಬಾಜಾನ್, ಕರವೇ ಹರೀಶ್, ಲೋಕೇಶ್, BB ಜಾನ್, ಮಂಜುಳಾ, ಸುಜಾತಮ್ಮ, RV ವೆಂಕಟೇಶ್, ಅಶ್ವತ್ಥಪ್ಪ, ರಾಮಂಜಿ, ರವಣಪ್ಪ, ರಾಮರೆಡ್ಡಿ ಮತ್ತಿತರರು ಇದ್ದರು. PS ರಾಜೇಶ್, E News TV, ಬಾಗೇಪಲ್ಲಿ. KPS ಮ್ಯಾಗ್ನೆಟ್ ಯೋಜನೆಯನ್ನ ರಾಜ್ಯ ಸರ್ಕಾರ ಕೈಬಿಡಬೇಕು, ನಮ್ಮೂರು ಸರ್ಕಾರಿ ಕನ್ನಡ ಶಾಲೆಯನ್ನ ಉಳಿಸಿ ಬೆಳೆಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಮತ್ತು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ನೇತೃತ್ವದ ತಂಡ ಬಾಗೇಪಲ್ಲಿಯಲ್ಲಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ತಾಲೂಕು ಕದಿರನ್ನ, ಗಾರಿಪಲ್ಲಿ, ಕೊಂಡರೆಡ್ಡಿಪಲ್ಲಿ, ಗುಂಡ್ಲಪಲ್ಲಿ,
ಜಿಲಕರಪಲ್ಲಿ, ದೇವರಗುಡಿಪಲ್ಲಿ ಸರ್ಕಾರಿ ಶಾಲೆಗಳ ಪೋಷಕರು, ಗ್ರಾಮಸ್ಥರು ಕೆಪಿಎಸ್ ಮ್ಯಾಗ್ನೆಂಟ್ ಯೋಜನೆ ವಿರೋಧಿಸಿ ಬಾಗೇಪಲ್ಲಿ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ರಾಜ್ಯ ಉಪಾಧ್ಯಕ್ಷ ವಿಎನ್ ರಾಜಶೇಖರ್ ಮಾತನಾಡಿ, ನಮ್ಮೂರ ಸರ್ಕಾರಿ ಕನ್ನಡ ಶಾಲೆಗಳು ಆಯಾಯ ಗ್ರಾಮಗಳ ಸಾಂಸ್ಕೃತಿಕ ಕೇಂದ್ರಗಳಾಗಿವೆ. ಬಡ ಕೃಷಿ ಕೂಲಿ ಕಾರ್ಮಿಕರ, ಸಾಮಾನ್ಯ ಜನರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರತಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ, ಆರೋಗ್ಯ ಕೇಂದ್ರ ಇರಬೇಕು ಅಂತ ಸರ್ಕಾರದ ಸುತ್ತೋಲೆ ಇದೆ. ಆದರೆ ಇದೀಗ ಖಾಸಗೀಕರಣ, ಕೇಸರೀಕರಣದ ಹೆಸರಿನಲ್ಲಿ ಶ್ರೀಮಂತರ ಮತ್ತು ಬಹುತೇಕವಾಗಿ ಶಾಸಕರ, ಸಂಸದರ ಆಡಳಿತದಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳು ದಾಖಲು ಮಾಡಿಸಲು ಇದೀಗ ಕೆಪಿಎಸ್ ಮ್ಯಾಗ್ನೆಂಟ್ ಯೋಜನೆ ಜಾರಿ ಮಾಡಲು ಹೊರಟಿದ್ದಾರೆ ಅಂತ ಆರೋಪಿಸಿದರು. ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಅಂತ ಹೇಳಿದ್ರೆ, ಸುತ್ತಮುತ್ತ ಹಲವಾರು ಶಾಲೆಗಳನ್ನು ಇವತ್ತು ರಾಜ್ಯ ಸರ್ಕಾರ ಮುಚ್ಚುವಂಥ ಒಂದು ಕುತಂತ್ರ ನಡೆಸ್ತಾ ಇದೆ. ಕೆಪಿಎಸ್ ಮ್ಯಾಗ್ನೆಟ್ ಸ್ಕೂಲು ಅನ್ನೋ ಹೆಸರಿನಲ್ಲಿ ಇವತ್ತು ಹಲವಾರು ಸ್ಕೂಲ್ಗಳನ್ನ ಮುಚ್ಚಿ ಒಂದು ಕೆಪಿಎಸ್ ಸ್ಕೂಲ್ ಮಾಡಬೇಕು ಅಂತ ಹೊರಟಿದ್ದಾರೆ. ಎಲ್ಲ ಊರಿನ ಗ್ರಾಮಸ್ಥರು ಹೇಳ್ತಾರೆ ಒಂದೇ ಮಾತು ಅಂದರೆ, ನಮ್ಮೂರಿನ ಶಾಲೆ ಅದು ನಮ್ಮ ಹಕ್ಕದು, ನಮ್ಮ ಕಣ್ಮಣಿಯದು, ಅದನ್ನು ಮುಚ್ಚೋ ಪ್ರಶ್ನೆನೇ ಇಲ್ಲ. ನಮ್ಮ ಊರು ಬಿಟ್ಟು ನಾವು ನಮ್ಮ ಮಕ್ಕಳನ್ನು ಯಾವುದೇ ಊರಿಗೂ ಕಳಿಸೋದಿಲ್ಲ. ಈಗ ಇವತ್ತೆಲ್ಲ ರೈತರ ಮಕ್ಕಳು, ಕಾರ್ಮಿಕರು, ದುಡಿಯೋ ಜನರ ಮಕ್ಕಳು ಈಗ ಊರ ಪಕ್ಕದಲ್ಲಿರೋ ಸ್ಕೂಲ್ನ ಬಿಟ್ಟು 3 ಕಿಲೋಮೀಟ್ರ್, 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಹೆಂಗೆ ಕಳ್ಸಕ್ಕೆ ಮಕ್ಕಳು ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಮೇಲಾಗಿ ಇವತ್ತು ಒಂದು ಊರು ಅಂತ ಹೇಳಿದ್ರೆ, ಊರು ಅಂತ ಅನ್ನಿಸ್ಕೊಳ್ಳೋದೇ ಅಲ್ಲಿ ಒಂದು ಸರ್ಕಾರಿ ಶಾಲೆ ಇರಬೇಕು, ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು, ಅವಾಗಲೇ ಊರಾಗೋದು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಗೆ ಕೆಪಿಎಸ್ ಶಾಲೆ ಎಂಬ ಹೆಸರಿಟ್ಟು 6 ಕಿಲೋಮೀಟರ್ ವ್ಯಾಪ್ತಿಯ ಪಾತ ಬಾಗೇಪಲ್ಲಿ, ಗುಂಡ್ಲಪಲ್ಲಿ, ಕೊಂಡರೆಡ್ಡಿಪಲ್ಲಿ, ಕದಿರಿನಗಾರಿಪಲ್ಲಿ, ಜಿಲಕರಪಲ್ಲಿ, ದೇವರಗುಡಿಪಲ್ಲಿ ಮತ್ತಿತರ ಕನ್ನಡ ಶಾಲೆಗಳನ್ನು ವಿಲೀನ ಮಾಡಲು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ಸಂಘಟನೆಯಿಂದ ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ ಕೆಪಿಎಸ್ ಎಷ್ಟು ಡೇಂಜರಸ್ ಆಗಿದೆ ಅಂತ ಹೇಳಿ. ಬಾಗೇಪಲ್ಲಿಯಲ್ಲೂ ಕೂಡ ಬಾಯ್ಸ್ ಸ್ಕೂಲ್ ಇದೆ ಅಲ್ಲ, ಅಲ್ಲಿ ಮಾಡ್ತಿದ್ದಾರೆ ಕೆಪಿಎಸ್. ಈಗಾಗಲೇ ಶುರುವಾಗಿದೆ LKG UKG ಕೂಡ. ಅದ್ರ ಸುತ್ತಮುತ್ತ ಇರೋ ಪಲ್ಲಿಗಳು ಲೈಕ್ ಪಾತ ಬಾಗೇಪಲ್ಲಿ, ಗುಂಡ್ಲಪಲ್ಲಿ, ಕದರನ್ನವಾರಿಪಲ್ಲಿ, ದೇವರಗುಡಿಪಲ್ಲಿ, ಕೊಂಡರೆಡ್ಡಿಪಲ್ಲಿ, ಸುತ್ತಮುತ್ತ ಹಳ್ಳಿಗಳೇನಿದೆ, ಈ ಶಾಲೆಗಳ ಪರಿಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಅಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಚೆನ್ನಾಗಿದೆ. ನಮ್ಮ ಪಾತೆ ಬಾಗೇಪಲ್ಲಿ ತೊಗೊಂಡ್ರೆ 48 ಜನ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ ಇವತ್ತು ಆ ಶಾಲೆಗೆ ಹೋಗ್ಬೇಕಂದ್ರೂ ಕೂಡ, ಬೇರೆಯಿಂದ ಬರಬೇಕಂದ್ರೂ ಕೂಡ ರೋಡಿನ ವ್ಯವಸ್ಥೆನೇ ಇಲ್ಲ. ಆ ಶಾಲೆನ ಮುಚ್ಚಿಬಿಟ್ಟು ಇಲ್ಲಿಗೆ ಬರಬೇಕು ಮಕ್ಕಳು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ ಇರೋ ಶಾಲೆಗೆ ಈಗಾಗಲೇ ಟೀಚರ್ಸ್ ಇದ್ದಾರೆ, ಬೇಕಾದರೆ ಇನ್ನೂ ಹೆಚ್ಚು ಟೀಚರ್ಸ್ ಅಲ್ಲೇ ಕೊಟ್ಟು ಅಲ್ಲೇ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಆ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ದೇವರಗುಡಿಪಳ್ಳಿ ಅಂತ ಹೇಳಿದೆ, ಅಲ್ಲಿ ಕೂಡ 150 ಜನ ಮಕ್ಕಳು ಓದ್ತಿದ್ದಾರೆ. ಆ ಶಾಲೆ ಕೂಡ ತುಂಬ ಚೆನ್ನಾಗಿದೆ ಸರ್. ಇನ್ನು ಕೊಂಡಾರೆಡ್ಡಿಪಲ್ಲಿಯಲ್ಲಿ 68 ಜನ ಮಕ್ಕಳು ಓದ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಕ್ಕಳ ಸಂಖ್ಯೆ ಇದೆ, ಆದರೂ ಕೂಡ ಮುಚ್ಚೋ ಲಿಸ್ಟಲ್ಲಿ ಆ ಶಾಲೆಗಳನ್ನ ಬಿಟ್ಟಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಆ ಶಾಲೆಗಳು ಅದೇ ಊರಲ್ಲಿ ಇರಬೇಕು ಅಂತ ಹೇಳಿ ನಾವು ಊರಿನ ಪರವಾಗಿ, ಜೊತೆಗೆ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ಪರವಾಗಿ ನಾವು ಕೋರ್ಕೋತಾ ಇದ್ವಿ. ಪ್ರತಿಭಟನೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷೆ ಅಪೂರ್ವ, AIDSO ಜಿಲ್ಲಾ ಸಂಚಾಲಕಿ ತುಳಸಿ, ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ವಿನಯ್ ಚಂದ್ರ, ಉಪಾಧ್ಯಕ್ಷರಾದ ಕೃಷ್ಣ, ಹನುಮೇಶ್, ಪಾತಬಾಗೇಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯ ಆಡಳಿತ ಸಮಿತಿ ಅಧ್ಯಕ್ಷ ಅಶೋಕ್ ಸೇರಿದಂತೆ ಗ್ರಾಮಗಳ ಪೋಷಕರು, ಗ್ರಾಮಸ್ಥರು ಹಾಜರಿದ್ದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ವತಿಯಿಂದ ದೇವನಹಳ್ಳಿ ತಾಲೂಕು ಕರವೇ ವತಿಯಿಂದ ಹಮ್ಮಿಕೊಂಡಿದ್ದ ನಾರಾಯಣಗೌಡರ ಹುಟ್ಟುಹಬ್ಬಕ್ಕೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಸಾಮಾಜಿಕ ಸೇವೆ ಕಾರ್ಯಕ್ರಮ ನಡೆಯಿತು. ರಾಜ್ಯ ಕರವೇ ಪ್ರಧಾನ ಸಂಚಾಲಕ BK ನಾರಾಯಣಸ್ವಾಮಿ ಮಾತನಾಡಿ, ಕರವೇ ಕುಟುಂಬವು ಬೃಹತ್ಕರವಾಗಿ ಬೆಳೆದಿದೆ. ಇಡೀ ರಾಜ್ಯದಲ್ಲಿ ಸುಮಾರು 50ರಿಂದ 60 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಸಂಘಟನೆ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ 60% ಕನ್ನಡ ಭಾಷಾ ನಾಮಫಲಕ ಕಡ್ಡಾಯವಾಗಿ ಇರಲೇಬೇಕು ಎಂದು ಒತ್ತು ಕೊಟ್ಟಿದ್ದು ಕರವೇ ಕುಟುಂಬ, ಅದರಲ್ಲಿ ಮುಖ್ಯ ಪಾತ್ರ ನಾರಾಯಣಗೌಡರದಾಗಿತ್ತು ಎಂದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಕರವೇ ತಾಲೂಕು ಅಧ್ಯಕ್ಷ ಅನಿಲ್, ಕರವೇ ತಾಲೂಕು ಉಪಾಧ್ಯಕ್ಷ ಮಂಜುನಾಥ್, ಮುನೀಂದ್ರ, ವೆಂಕಟೇಗೌಡ, ಚಿನ್ನಪ್ಪ, ತಾಲೂಕು ಕಾರ್ಯದರ್ಶಿ ಮಂಜುನಾಥ್, ಟೌನ್ ಅಧ್ಯಕ್ಷ ಗಿರೀಶ್ ಇನ್ನಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರೀತಿಸಿ ಮದುವೆಯಾದ ಮಗಳ ತಾಳಿ ಕಿತ್ತಿಸಿದ ಪೋಷಕರು, ಪೊಲೀಸ್ ಠಾಣೆ ಏರಿದವನಿಗೆ ಠಾಣೆಯಲ್ಲೇ ಮರುಮದುವೆ ಭಾಗ್ಯ. ನಿಯಮ ಮೀರಿ ತಲೆ ಎತ್ತಿದ ಅಕ್ರಮ ಮನೆಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಒತ್ತುವರಿ ತೆರವು ವೇಳೆ ಸಾರ್ವಜನಿಕರಿಂದ ಅಡ್ಡಿ. ಮೊರಾರ್ಜಿ ವಸತಿ ನಿಲಯದಲ್ಲಿ SSLC ಮಕ್ಕಳ ಉದ್ದಟತನ, ಬೆಲ್ಟ್ನಿಂದ 9 ಮಕ್ಕಳ ಮೇಲೆ ಹಲ್ಲೆ, ಶಾಲಾವರಣದಲ್ಲಿ ಜಮಾಯಿಸಿ ಪೋಷಕರು ಆಕ್ರೋಶ. ಬಾಲ್ಯದ ಗೆಳತಿಯನ್ನು ಪ್ರೀತಿಸಿ ಅತ್ಯಾಚಾರ ಮಾಡಿ ಗರ್ಭಿಣಿಯಾಗುತ್ತಿದ್ದಂತೆ ಕೈಕೊಟ್ಟ ಪ್ರಿಯಕರ, ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಮುಂಭಾಗ ಸಂತ್ರಸ್ತೆ ಧರಣಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.